ನಮಸ್ಕಾರ. ಇದು ತಮ್ಮ ಸಕ್ಷೋಪವಾದವನ್ನು ಸಾಕಷ್ಟು ಕಡೆ ನಾನು ಕೇಳಿದ್ದೇನೆ. ಬಹಳ ಹೆಸರುವಾಸಿಯಾದಂಥ ವ್ಯಕ್ತಿ ನೀವು ಮಾತ್ರವಲ್ಲ, ಒಳ್ಳೆಯ ಕಾರ್ಯಕ್ರಮವನ್ನು ತುಂಬ ಕಡೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಮದುವೆ ಸಮಾರಂಭಗಳಲ್ಲಿ ಎಲ್ಲ ಕಡೆ ನಿಮ್ಮ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಚಂದವಾಗಿ ಮೂಡಿ ಬರ್ತಾ ಇದೆ. ಬಹಳ ಹೆಸರುವಾಸಿಯಾದಂಥ ವ್ಯಕ್ತಿ ನೀವು, ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮ ಒಂದು ಕಿರು ಪರಿಚಯವನ್ನು ನೀವು ಬೆಳೆದು ಬಂದಂತಾಗಿ ಈ ಕಲೆಯನ್ನು ನೀವು ಯಾವ ರೀತಿ ಬೆಳೆಸಿಕೊಂಡಿದ್ದೀರಿ ಎಂಬುದಾಗಿ ಒಂದು ಪರಿಚಯವನ್ನು ಮಾಡಿದ್ದೀರಾ? ನಾನೆಂದರೆ ನಮ್ಮ ತಂದೆ ಹೆಸರು ನಾರಾಯಣ ದೇವರಿಗೆ ಅಂತ ಮಧುರು ಜನಕೊಡ್ತೀನಿ. ನಾನು ಅವರ ಎರಡನೇ ಮಗ. ನಾನಂದರೆ 10ನೇ ಕ್ಲಾಸ್ ಫೈಲ್ ಆಯಿತು ಸರ್. ಆದ ಮೇಲೆ ನಾನೊಂದು 17ನೇ ವರ್ಷದಲ್ಲಿ ಸೆಕ್ಷನ್ ಸ್ವಲ್ಪ ಬಾರಿಸಕ್ಕೆ ಶುರು ಮಾಡಿದ್ದೆ. ನಮ್ಮ ಫಸ್ಟಿನ ಗುರುಗಳು ತಂದೆಯವರೇ, ಸರಳ ಗಂಟೆಲ್ಲ ಅವರು ಹೇಳಿಬಿಟ್ಟಿದ್ದಾರೆ. ಅದರ ನಂತರ ನಮ್ಮ ಕಾಸುಡ ಗಂಗಾಧರ್ ಅಂತ ಒಬ್ಬರಿದ್ದರು, ಅವರಿಗೆ ತೀರಿಕೊಂಡಿದ್ದಾರೆ. ಅವರಲ್ಲಿ ಸ್ವಲ್ಪ ಪಾಠ ಎಲ್ಲ ಮಾಡಿದೆ. ಅದರ ನಂತರ ನಾನು ಮಂಗಳೂರಿನಲ್ಲಿ ಮೊಹಮ್ಮದಿನಲ್ಲಿ ವಿ ಪಿ ನಾರಾಯಣ ಅಂತೇಳಿ ಅವರ ಹತ್ರ ಅಲ್ಲಿ ಪಾಠ ಮಾಡಿದೆ. ಅಲ್ಲಿ ಪಾಠ ಮಾಡಿದ ಮೇಲೆ ಮತ್ತೆಲ್ಲರಲ್ಲಿ ಪರಿಚಯ ಆಯಿತು. ಎಲ್ಲ ಕಡೆಯಲ್ಲಿ ಆಚೆ ಈಚೆ ಹೋಗಿ ಎಲ್ಲರೂ ವಾದ್ಯ ಎಲ್ಲ ಕೇಳಿ, ನಾನೆಂದರೆ ಅವರ ಇವರ ವಾದ್ಯ ಅಂತ ನೋಡಲಿಕ್ಕೆ ಎಲ್ಲರೂ ವಾದ್ಯ ಕೇಳ್ತೇನೆ. ಅದು ಸಂಗೀತ ಕಚೇರಿ ಹೋಗಿ ಅದು ಸಣ್ಣವರು ಇದು ಅಂತ ನಮ್ಮ ಹತ್ರ ಒಂದು ವಿಷಯ ಇದೆ, ಎಲ್ಲರನ್ನು ಕೇಳುವೊಂದು ವ್ಯಕ್ತಿ ನಾನು. ಹಾಗೆ ಕೇಳಿ ಕೇಸಟ್ ಅದೆಲ್ಲ ಕೇಳಿ ಈಗ ದೊಡ್ಡದೇನಾಗಲಿಲ್ಲ, ನಾನು ಸಣ್ಣ ಕಲಾವಿದ್ದೇನೆ. ಆದರೆ ಅಂದರೆ ಹೋದವರೆಲ್ಲ ನಮ್ಮನ್ನು ಇಷ್ಟಪಡಿಸ್ತಾರೆ, ಅದೇ ನಮ್ಮೊಂದು ಭಾಗ್ಯ ಅಂತ ಹೇಳಿಬಿಡ್ತು ಸರ್. ನಿಮಗೆ ನಿಜವಾಗಿ ಸಂಗೀತ ತುಂಬ ಆಸಕ್ತಿ ಇತ್ತು. ಸಂಗೀತ ಆ ರೀತಿಯಾಗಿ ಅದನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಯಾಕಂದರೆ ನಾವು ದೇವರಿಗೆ ದೇವರನ್ನು ನೋಡಿ ದೇವರಿಗೆ ಆಗ ನಮ್ಮ ಪಾರಂಪರ್ಯ ಬೇಕು. ಅಂದರೆ ದೇವಸ್ಥಾನದಲ್ಲಿ ಮೈನ ನಾವೇ ಬೇಕು ಯಾವುದಾದ್ರು ವಾದ್ಯಕ್ಕೆ. ಈಗ ನಾವು ಪೈಕ ಭೂಮಣಿಗಂಡಿ ದೇವಸ್ಥಾನದಲ್ಲಿ ಮೈನ್ ಆಗಿದ್ದೇವೆ, ಮತ್ತು ಮಲ್ಲ ದೇವಸ್ಥಾನದಲ್ಲಿ ಇದೆ, ಮಧುರ ದೇವಸ್ಥಾನದಲ್ಲಿ, ಮತ್ತು ಮಾಯಿಪಾಡಿ ಅರಮನೆಯಲ್ಲಿ ಕೂಡ ನವರಾತ್ರಿಗೆ ಕೆಲವು ಕಾರ್ಯಕ್ರಮ ಹೋಗ್ತಾ ಇತ್ತು. ಆ ರೀತಿಯಾಗಿ ದೇವರ ಒಂದು ಅನುಗ್ರಹ ನಿಮಗೆ, ದೇವಾಡಿಗರಿಗೆ ದೇವಾಡಿಗ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅನುಗ್ರಹ ಇಲ್ಲಿ ಪ್ರತ್ಯೇಕವಾಗಿ ಇದಕ್ಕೆ ಅಂತ ತರಗತಿಗೆ ಹೋಗಿ ನೀವು ಕಲ್ತವರು ಅಂತ ಶಾಸ್ತ್ರೀಯವಾಗಿ ತರಗತಿ ಕ್ಲಾಸ್ಗಳಿಗೆಲ್ಲ ಹೋಗಿ ಅಭ್ಯಾಸ ಮಾಡಿ ಬಂದವರು ಅಂತ ನಮ್ಮ ವಿದ್ಯೆವೇ ಇದಲ್ಲ. ಅದಕ್ಕೆ ನಾವು ಹಾಗೆ ನಮ್ಮ ಹತ್ರ ಒಂದು ಕೆಲವರಾಗಿ 3 ವರ್ಷ 5 ವರ್ಷ ಆಗಿದೆ ಕಲಿತ ವ್ಯಕ್ತಿಯೇ ನಾನು ಹೀಗೆ ಕಲಿತು ಸ್ವಲ್ಪ ಕಲಿತು ಹೀಗೆ ಬಂದಿದ್ದೆ. ಈ ರೀತಿ ಕೇಳಿ ಆಸಕ್ತಿ ಬಂತು, ಅದನ್ನು ಮತ್ತೆ ಬೆಳೆಸಿಕೊಂಡು ಬಂದಿದೆ, ದೊಡ್ಡ ಮರವಾಗಿ ಬೆಳೆದಿದೆ. ನಾವು ಜನರು ಹೇಳ್ತಾರೆ, ಮತ್ತೆ ನಾನು ಅದು ಹೇಳಲಿಕ್ಕೆ ರೆಡಿ. ಹೌದೌದು, ನಿಜವಾದ ನಾನು ಹೇಳಿದನ್ನೇ ನಾನು ಕೂಡ ಕೇಳಿದವನೇ. ಎಲ್ಲ ಕಡೆ ದೇವಸ್ಥಾನದಲ್ಲಿ ಬಾಕಿದ್ದ ಕಡೆ ಎಲ್ಲರಲ್ಲೂ ಕೂಡ ಒಂದು ಒಳ್ಳೆಯ ವಸತಿ ಅಪ್ರೋಚ್ ಅಂತ ಹೇಳುವ ನಿಮ್ಮ ಕಡೆ ಬರ್ತಾ ಇದೆ. ಅದು ಬಹಳ ಸಂತೋಷದ ವಿಚಾರ. ನಿಮ್ಮೊಂದಿಗೆ ನಿಮ್ಮ ಬಳಗದವರು ಯಾರೆಲ್ಲ ಇದ್ದಾರೆ ಅಂತ ಈಗ ನಮ್ಮ ಅಣ್ಣ ಇದ್ದಾರೆ ಕವಿಲ್ ಬಾಸ್ ಅವರು ಸಾಧಾರಣ ಕಲ್ತು, ದೊಡ್ಡ ಜನ ಕಲ್ತಿದ್ದಿಲ್ಲ. ನಾವಂತೇಳಿ ನಮ್ಮ ಕವಿಲು ಬೇಕಾದ್ರೆ ಒಳ್ಳೆ ಲಾಸ್ಟ್ ನಾವು ಬೇರೆ ಕರ್ಕೊಂಡು ಬರ್ತೇವೆ. ಮತ್ತು ಸೆಕ್ಷನ್ ಸಹ ಹಾಗೆ ನಮ್ಮದರಲ್ಲಿ ಈಗ ನಮ್ಮ ಚಿಕ್ಕಪ್ಪನ ಮಗ ಅವರಲ್ಲಿ ಇದ್ದಾರೆ, ಅವರು ನುಡಿಸುವರೆ. ಅದನ್ನು ನಾವು ಕಾರ್ಯಕ್ರಮ ಹೊಂದಿಕೊಂಡು ಜನ ಮಾಡಿಕೊಂಡು ಹೋಗುದು. ಅಂದರೆ ಹೇಗೆ ಕಾರ್ಯಕ್ರಮ ಬೇಕು ಅದನ್ನು ನೋಡಬೇಕು. ನಾವು ಯಾವಾಗಲೂ ಹೋಗಿ ಅಲ್ಲಿ ಒಳ್ಳೆ ಕಾರ್ಯಕ್ರಮ ಆದರೆ ಒಳ್ಳೆ ಜನ ಕರ್ಕೊಂಡು ಹೋಗಬೇಕು. ಸಣ್ಣ ಕಾರ್ಯಕ್ರಮ ಅದಕ್ಕೆ ಜಸ್ಟ್ ಹಾಗೆ ಹೋಗುದು. ಬೇರೆ ದೊಡ್ಡ ಕಾರ್ಯ ಬೇಕಿದ್ರೆ ಬೇರೆ ಜನ ಕರ್ಕೊಂಡು ಹೋಗುದು. ಸಾಧಾರಣವಾಗಿ ಕಾರ್ಯಕ್ರಮ ಒಂದು ದಿವಸ ಒಂದು 3 ಗಂಟೆ ಕಾರ್ಯಕ್ರಮ ಅಲ್ಲ, ಸಾಧಾರಣ ಮದುವೆ ಕಾರ್ಯಕ್ರಮ ಅಲ್ಲ, 3 ಗಂಟೆ ಕಾರ್ಯಕ್ರಮ ನೀಡುತ್ತೇರೋ ಬೆಳಿಗ್ಗಿಂದ ಶುರುವಾಗಿ ಹೆಚ್ಚಾಗಿ ದೇವಸ್ಥಾನದಲ್ಲಿ ಹೆಚ್ಚು ಒಳ್ಳೆಯ ಕಾರ್ಯಕ್ರಮ, ಸಮಾರಂಭಗಳಲ್ಲಿ ಕೂಡ. ನಾವೆಂದರೆ ಇಷ್ಟವರೆಗೆ ಒಂದು ಊರು ಕೂಡ ದುಡ್ಡು ಕೊಟ್ಟು ಹೋಗಲಿಲ್ಲ. ಎಲ್ಲ ಈ ಕಾರ್ಯಕ್ರಮಕ್ಕೆ ಹೋಗಿ ನೋಡಿದವರು, ಡೆಲ್ಲಿ ಆಗಲಿ, ಕಾಶಿ ಆಗಲಿ, ಅಯೋಧ್ಯೆ ಆಗಲಿ, ದುಬೈ ಆಗಲಿ. ನಮ್ಮ ತಮ್ಮ ಅಲ್ಲಿದ್ದ ದುಬೈಲಿ, ಅವಾಗ ಅಷ್ಟು ಸಲದ ಇರೋದು ಬರ್ತದೆ. ನಾನಿಲ್ಲ, ಕಾರ್ಯಕ್ರಮ ಇದ್ದರೆ ಮಾತ್ರ ಬರ್ತದೆ. ಆಗ ನನಗೆ ಒಂದು ದೇವಡಿಗೆ ಸಂಘ ಉಂಟು ನಮ್ಮ ದುಬೈ, ಅವರ ನಮ್ಮನ್ನು ಕರ್ಕೊಂಡು ಹಾಗೆ ದುಬೈಗೆ ಹೋಗಿ ದೇವಡಿಗೆ ಸಂಘದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮತ್ತು ನನಗೆ ಚೆಂಬೈ ಸಂಗೀತ ಶೋದಲ್ಲಿ ಒಂದು ಬಾರಿಸಲಿಕ್ಕೆ ಒಂದು ಇದು ಸಿಕ್ಕಿತ್ತು ನನಗೆ. ನನಗೆ ಅನಿಸ್ತದೆ ನೀವು ಒಂದು ಬರೀ ಒಂದು ಕಮರ್ಷಿಯಲ್ ಆಗಿ ವ್ಯಾವಹಾರಿಕವನ್ನು ಹಣಕ್ಕೋಸ್ಕರ ಮಾಡಿದ್ರು, ನಿಮ್ಮ ಕಲೆಯನ್ನ ಖಂಡಿತವಾಗಿ ಬೆಳೆಸ್ತಾ ಇದ್ರಿ ಅಂತ ಬಹಳ ಸಂತೋಷದ ವಿಚಾರ. ಸಾಧಾರಣವಾಗಿ ಈಗ ಚೆಂಬೈ ಸಂಗೀತ ಶೋ ಎ ಗ್ರೇಡ್ ಎಲ್ಲ ಆಗಬೇಕು. ನನಗೆ ಏನು ಆಗಲಿಲ್ಲ, ನಾನು ಮಾಡಲಿಲ್ಲ. ನನಗೆ ಎಲ್ಲ ನನ್ನ ಹೇಳಿದ್ರು, ನಿಮ್ಗೆ ಮಾಡ್ಬೋದು, ನೀವೇನು ಮಾಡೋದು, ನಿಮಗೆ ಕ್ಯಾಸೆಟ್ ಮಾಡಿ, ನೀವು ಆಕಾಶವನ್ನು ಬಾರಿಸಿ ಎಲ್ಲ ಕೊಡಿ. ನಾನು ಇಷ್ಟು ಕೊಡಲೇ ಇಲ್ಲ. ನನಗಂದರೆ ನನ್ನ ವಿಷಯ ಅಂತ ನಾನು
ನುಡಿಸೋದ ಕೇಳಿದವರು ಸಂತೋಷ ಪಟ್ಟದಾಗ ನನಗೆ ಅವಾರ್ಡ್ ಬೇಕು, ಅದು ಬೇಕು, ಇದು ಬೇಕು ಕೇಳಿ ನನಗೆ ಒಂದೇ ವಿಷಯ, ಸಂಗೀತ ಕೇಳಿದವರು ಒಳ್ಳೆಯ ಅನುಭವ ನೀಡಬೇಕಂತ. ಕಲೆಗೆ ಬೆಲೆ ಕೊಡು. ಕಲೆ ಅಷ್ಟೇ. ಕಲೆಗೆ ಬೆಲೆ ಕೊಡುವಂಥ ಬಹಳ ಸಂತೋಷ. ಅದು ಬಹಳಷ್ಟು ಒಳ್ಳೆಯ ಒಂದು ಅಗತ್ಯವಾಗಿ ನಮಗೆ ಬೇಕಾದದ್ದು. ಮುಂದೆ ನಿಮ್ಮ ಮಕ್ಕಳು ಈ ಕಲೆಯನ್ನ ಕರಗತಗೊಳಿಸಿ ಅಥವಾ ಮಕ್ಕಳಂತ ನಾವು ಒಬ್ಬಳೇ ಮಗಳು ಅವಳು ಒಮ್ಮೆ ಅವಳು ಭರತನಾಟ್ಯ ಎಲ್ಲ ಬರ್ತದೆ ಸಕ್ಷಮ ನುಡಿಸಿದಳು. ಸರಿ. ಅವಳಿಗೆ ಮನಸ್ಸಿನೊಂದು ಸಣ್ಣ ಬೇಸರ ಆಗಿ ನಮ್ಮ ಮಿಸ್ಸಸ್ಸಿಗೆ ಇಲ್ಲ, 6 ವರ್ಷ ಆಯಿತು. ಹಾಗೆ ಅವರು ಸ್ವಲ್ಪ ಬೇಸರ ಆಗಿ ಅವಳು ನಿಲ್ಲಿಸಿದ್ದಾಳೆ. ಈಗ ಅವಳು ಜರ್ನಲಿಸಮ್ ಮಾಡ್ತಿದ್ದಾಳೆ. ಮತ್ತು ನಿಮ್ಮ ಕಲೆಯ ಅವರಿಗೆ ಕೂಡ ಅದುಂಟು, ಬಂದಿದೆ. ಅದು ಸಂತೋಷ. ಅದು ನಮ್ಮ ಗಣಪತಿ ದೇವಸ್ಥಾನದಲ್ಲಿ ಅವತ್ತು ದೊಡ್ಡ ಹೋಮ ಆಯ್ತಲ್ಲ, ಅವತ್ತಿಗೆ ಅವಳು ಬಾರಿಸಿದಲ್ಲ ಅಲ್ಲಿ ಕೂತ್ಕೊಳ್ಳೋದು. ಮತ್ತೆ ಕಲೀಲಿಕ್ಕೆ ತುಂಬ ಜನ ಬರ್ತಿದ್ದಾರೆ. ನಮಗೆ ಅಂದರೆ ಈಗ ಪುರುಸೋದು ಕಡಿಮೆ, ಅಂದರೆ ನಾವು ಈಗ ದೇವಸ್ಥಾನಗಳಿಗೆ ಜಾಸ್ತಿ ಹೋಗುವವರಲ್ಲ, ನಮಗೆ ಪುರುಸು ಸಿಗುವುದಿಲ್ಲ. ಮತ್ತು ಮಲೆಗಳಲ್ಲಿ ಯಾರಾದರೂ ಬರ್ತಾರೆ. ಈಗೊಂದು 3 ಹುಡುಗಿಯರು ಬರ್ತಾರೆ ಅಂತ ಹೇಳಿದ್ದಾರೆ, ಶುರು ಮಾಡಿದ್ದಾರೆ. ಈಗ ಸ್ವಲ್ಪ ಕಲಿಸಬೇಕು. ಒಳ್ಳೆಯ ಕಾರ್ಯಕ್ರಮ ನೀಡುತ್ತಾ ಇರುವಂಥದ್ದು ನಮ್ಮ ಹಿಂದೆ ಕೂಡ ಎಲ್ಲ ಜನರಿಗೂ ಕೂಡ ಕೇಳಿದ ಕಾರಣ ನಿಮ್ಮನ್ನ ಒಂದು ಭೇಟಿ ಮಾಡಿ ವಿಷಯ ತಿಳಿಯುವಂಥ ಒಂದು ಅವಕಾಶ ನಮಗೆ ಲಭಿಸಿತ್ತು. ಬಹಳ ಸಂತೋಷದ ವಿಚಾರ. ಇಂಥ ಒಂದು ಕಾರ್ಯಕ್ರಮ ನೀವು ದೇವಾಡಿಗ ಸಮುದಾಯದವರ ಇದ್ಕೊಂಡು ದೇವರ ಸೇವೆಯನ್ನು ಯಾವತ್ತೂ ಕೂಡ ನಿರಂತರವಾಗಿ ಮಾಡುವವರು. ಇದು ಮುಂದೆ ಕೂಡ ಒಳ್ಳೆಯ ರೀತಿಯಲ್ಲಿ ಮುಂದುವರಿಬೇಕು. ದೇವರ ಅನುಗ್ರಹ ನಿಮಗೆ ಯಾವ ಕಾಲಕ್ಕೂ ಇರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ.